ನೀವು ಯಾವತ್ತಾದರೂ ಅಕ್ಕಿ ರೊಟ್ಟಿ ಜೊತೆ ಕಡಲೆ ಚಟ್ನಿ ಟ್ರೈ ಮಾಡಿದ್ದೀರಾ? ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಣಾ ಫುಡಿ ಸ್ಟುಡಿಯೋ. ಸಿಂಪಲ್ ಆಗಿರುವಂತಹ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 2 ಕಪ್ ಅಕ್ಕಿ ಹಿಟ್ಟು ತಗೊಂಡು ಜರಡಿ ಆಡ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಸುಮಾರು 3-4 ಮಧ್ಯಮ ಗಾತ್ರದ ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನ ಚೂರು ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ತೆಂಗಿನಕಾಯಿಯನ್ನು ತುರಿದಿಟ್ಕೋಬೇಕು. ಈಗ ಇದನ್ನ ಎತ್ತಿಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಅದರಲ್ಲಿರೋ ನೀರಿನ ಅಂಶದಲ್ಲೇ ಚೆನ್ನಾಗಿ ಕಲಿಸ್ಕೊತಾ ಹೋಗಬೇಕು. ಈಗ ಬೇಕಿದ್ದಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ಸೇರಿಸ್ಕೊತಾ ಕಲಿಸ್ಕೊಂಡು ಹೋಗಬೇಕು. ರೊಟ್ಟಿ ತಟ್ಟೋಕ್ಕಾಗೋಷ್ಟು ಸಾಫ್ಟ್ ಆಗಿ ಹಿಟ್ಟನ್ನು ಕಲಿಸ್ಕೊಂಡು ತೆಗೆದಿಟ್ಕೋಬೇಕು. ಈಗ ಕಲಸಿದ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಪಕ್ಕಕ್ಕಿಟ್ಟು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಉಪ್ಪು ಸೇರಿಸಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನಾನು ರೊಟ್ಟಿನ ಡೈರೆಕ್ಟಾಗಿ ಹೆಂಚಿನ ಮೇಲೆ ತಟ್ಟೋದ್ರಿಂದ ತಣ್ಣಗಿರೋ ಹೆಂಚ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸವರ್ಕೋತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಉಂಡೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಗಲಕ್ಕೆ ತಟ್ಟಬೇಕು. ಹೆಂಚು ಎಷ್ಟು ಅಗಲ ಇರುತ್ತೋ ಅಷ್ಟಗಲ ಸಹ ತಟ್ಕೋಬಹುದು. ಸುತ್ತ 1 ಸ್ಪೂನಷ್ಟು ಎಣ್ಣೆ ಹಾಕಿ 2 ಕಡೆನೂ ಚೆನ್ನಾಗಿ ಸುಡಬೇಕು. ಈಗ ಬಿಸಿ ಬಿಸಿಯಾದ ಗರ್ಗರಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಜೊತೆ ಕಡಲೆ ಚಟ್ನಿ ಸಹ ಸಿದ್ಧವಾಗಿದೆ. ನೀವು ಒಮ್ಮೆ ಅಕ್ಕಿ ರೊಟ್ಟಿಯನ್ನು ಈ ರೀತಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ಅಡುಗೆ ಇಷ್ಟ ಆಗ್ತಿದ್ರೆ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.